ಸೂಪರ್ ಆಗಿದೆ ಮೂವಿ. ಫಸ್ಟ್ ಶೋ ನೋಡಿದೀವಿ, ಸೂಪರ್ ಆಗಿದೆ. ಪ್ಯಾನ್ ಇಂಡಿಯಾ ಮೂವಿ ಅಂದ್ರೆ ಇದು ಒರಿಜಿನಲ್. ಕರ್ನಾಟಕದಲ್ಲಿ ರಚಿತಾರಾಮ್ ಈ ರೀತಿ ಆಕ್ಟಿಂಗ್ ಮಾಡ್ತಾರಂತ ಯಾರಿಗೂ ಗೊತ್ತಿರ್ಲಿಲ್ಲ. 75 ವರ್ಷ ಆಗಿದ್ರು ಈ ತರ ಆಕ್ಟಿಂಗ್ ಎಲ್ಲ ನೋಡಿ ಬೇಡ. ನಾವು ಅಪ್ಪನ ರಜನಿಕಾಂತ್ ದೊಡ್ಡ ಫ್ಯಾನು. ಅವ್ರು ಚಿಕ್ಕ ವಯಸ್ಸಿನಾಗ ರಜನಿಕಾಂತ್ ಫಿಲಮ್ ಫಸ್ಟ್ ಶೋ ಹೋಗ್ತೀನಿ. ನಾವು ಅವ್ರ ಅಪ್ಪನ ಜೊತೆ ಹೋಗ್ತೀನಿ. ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಕೂಲಿ ಸಿನಿಮಾ ವಿಶ್ವದಾದ್ಯಂತ ರಿಲೀಸ್ ಆಗಿದೆ. ನಮ್ಮ ಮೈಸೂರಿನ ಹಲವು ಥಿಯೇಟರ್ಗಳಲ್ಲಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ರಿಲೀಸ್ ಆಗಿ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ನಾವಿವಾಗ ರಾಜ್ಕಮಲ್ ಥಿಯೇಟರ್ ಮುಂಭಾಗ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೂಡ ಬಂದು ಸೇರಿರುವಂಥದ್ದು ಸಿನಿಮಾ ನೋಡೋದಕ್ಕೆ. ನೀವು ಇದೀಗ ಪೋಸ್ಟರ್ ನೋಡ್ತಾ ಇದ್ದೀರಾ. ಪೋಸ್ಟರ್ ನೋಡ್ತಾ ಇದ್ರೆ ಏನೋ ಒಂದು ಕುತೂಹಲ ಏನಿರ್ಬೋದು ಮೂವಿಲಿ ಅಂತ ಹೇಳಿ ರಜನಿಕಾಂತ್ ಅವರು ಬೇಡಿ ಹಾಕೊಂಡಿದ್ದಾರೆ. ಕೂಲಿಂಗ್ ಗ್ಲಾಸ್ ಹಾಕೊಂಡು ಸಖತ್ತಾಗಿ ಖದರಾಗಿರುವಂಥ ಪೋಸ್ಟ್ ಕೊಟ್ಟಿರುವಂಥದ್ದು. ಮಲ್ಟಿ ಸ್ಟಾರರ್ ಸಿನಿಮಾ ಇದು. ಸಾಕಷ್ಟು ಸ್ಟಾರ್ ನಟರು ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ವಿಶೇಷ ಅಂದರೆ ಕನ್ನಡದ ರಿಯಲ್ ಸ್ಟಾರ್ ಉಪೇಂದ್ರ ಆಗಿರ್ಬೋದು, ಡಿಂಪಲ್ ಕ್ವೀನ್ ರಚಿತಾರಾಮ್ ಕೂಡ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ತಲೈವ ಅಭಿಮಾನಿಗಳಿಗೆ ಹಬ್ಬದ ಸಂಭ್ರಮ ಅಂತಲೇ ಹೇಳ್ಬೋದು. ಸೂಪರ್ ಸ್ಟಾರ್ ರಜನಿಕಾಂತ್ ಸಿನಿಮಾಗಳು ಅಂದರೆ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಲೇಡೀಸ್ ಕೂಡ ಸಖತ್ ಫ್ಯಾನ್ಸ್ ಇರುವಂಥದ್ದು. ರಜನಿಕಾಂತ್ ಹೊಸ ಸಿನಿಮಾ ಅನೌನ್ಸ್ ಆದರೆ ಸಾಕು, ಅಭಿಮಾನಿಗಳ ಖುಷಿಗೆ ಪಾರವೇ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ಥಿಯೇಟರ್ಗಳಲ್ಲಿ ಅವರ ಅಭಿಮಾನಿಗಳಂತೂ ರಜನಿಯವರ ಸ್ಟೈಲ್ಗೆ ಡೈಲಾಗ್ಗೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಕೂಲಿ ಸಿನಿಮಾ ನೋಡ್ಕೊಂಡು ಬಂದಂತಹ ಪ್ರೇಕ್ಷಕರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ವೆರಿ ಗುಡ್ ಮೂವಿ, ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಸೂಪರ್ ಫಿಲಮ್ ಕೂಲಿ, ಸೂಪರ್ ಸ್ಟಾರ್. 1000 ಕೋಟಿ ಪಕ್ಕ. ಆಕ್ಟಿಂಗು, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಯಾವುದೇ ಆಗಲಿ ಸುಮಾರು ಒಂದು ತುಂಬ ವರ್ಷಗಳಾದಮೇಲೆ ಈ ಥರ ಒಂದು ಒಳ್ಳೆ ಫ್ಯಾಮಿಲಿ ಬಂದು ಎಂಟರ್ಟೈನ್ಮೆಂಟ್ ಮಾಡೋದು ತುಂಬ ಚೆನ್ನಾಗಿದೆ. ಎಲ್ಲ ಆಕ್ಟರ್ಸ್ ಇದ್ದಾರೆ. ಪ್ಯಾನ್ ಇಂಡಿಯಾ ಮೂವಿ ಅಂದರೆ ಇದು ಒರಿಜಿನಲ್ ಪ್ಯಾನ್. ಉಪೇಂದ್ರ ಸರ್ ಇಂದ ಹಿಡಿದು, ರಜನಿಕಾಂತ್ ಸರ್ ಹಿಡಿದು, ಅಮೀರ್ ಖಾನ್ ಸರ್ ಇಂದ ಹಿಡಿದು ಎಲ್ಲ ಸೂಪರ್ ಆಗಿ ಆಕ್ಟ್ ಮಾಡಿದ್ದಾರೆ. ಅವ್ರು ಕೊಟ್ಟಿರೋ ರೋಲ್ನ ಎಲ್ಲರೂ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸಖತ್ತಾಗಿದೆ. ಲೋಕೇಶ್ ಕನಗರಾಜ್ ಡೈರೆಕ್ಷನ್ ವೆರಿ ಸೂಪರ್. ಮೇಡಮ್, ಕರ್ನಾಟಕದಲ್ಲಿ ರಚಿತಾರಾಮ್ ಈ ರೀತಿ ಆಕ್ಟಿಂಗ್ ಮಾಡ್ತಾರಂತ ಯಾರಿಗೂ ಗೊತ್ತಿರಲಿಲ್ಲ. ಅಲ್ಲೋಗಿ ತಮಿಳ್ನಾಡಲ್ಲಿ ತೋರಿಸ್ತರು ನೋಡಿ. ಕರ್ನಾಟಕದಲ್ಲಿರೋ ರಚಿತಾರಾಮು ಈ ರೀತಿ ಆಕ್ಟರ್ ಅಂತ ಇವತ್ತವರೆಗೂ ಗೊತ್ತಾಗಿಲ್ವ. ಎಂಥ ಆಕ್ಟರ್ ಮೇಡಮ್ ಅವರು. ನೋಡಿ ಮೇಡಮ್ ನೀವು ಮೂವಿನ ಸರ್ಗೆ ಸೂಪರ್ ಆಗಿ ಆಕ್ಟಿಂಗ್ ಮಾಡೋರು ಉಪೇಂದ್ರ ಅವರು. ಚೆನ್ನಾಗಿದೆ ಮೂವಿ ಮೇಡಮ್. ಉಪೇಂದ್ರ ಅವ್ರ ಎಂಟ್ರಿ ಸೂಪರು, ಚೆನ್ನಾಗಿದೆ ಮೇಡಮ್. 75 ವರ್ಷ ಆಗಿದ್ರು ಈ ತರ ಆಕ್ಟಿಂಗ್ ಎಲ್ಲ ನೋಡಿ ಬೇಡ. ನಾವು ಇನ್ನು ಎಷ್ಟು ವರ್ಷ ಮಾಡಲಿ ಅವರು. ಮತ್ತೆ ನೋಡ್ತಾ ಇರ್ತೀವಿ. ಸೂಪರ್ ಸ್ಟಾರ್ಗೆ ಉಪೇಂದ್ರ ಆಕ್ಟಿಂಗ್ ಸೂಪರ್. ಬ್ಲಾಕ್ ಬಸ್ಟರ್ ಮೂವಿ ಮೇಡಮ್. ಸೂಪರ್ ಮೇಡಮ್, ವಂಡರ್ಫುಲ್. ಎಲ್ಲರೂ ನೋಡ್ಬೇಕು. ಮೂವಿ ಬಗ್ಗೆ ಮಾತಾಡಂಗಿಲ್ಲ. ಸೂಪರ್, ಅಲ್ಟಿಮೇಟ್. ಒಂಚೂರು ಬೇಜಾರಾಗಲ್ಲ ಮೂವಿ. ಸೂಪರ್ ಮೇಡಮ್, ಫಿಲಮ್ ಫಸ್ಟ್ ಕ್ಲಾಸ್ ಆಗಿದೆ. ಸೂಪರ್ ಮೂವಿ. ನಮ್ಮ ಕನ್ನಡ ಆಕ್ಟರ್ಸ್ ಎಲ್ಲಾದ್ರೂ ಮಿಚ್ತಾರೆ ಅಂತ ತೋರಿಸಿದ್ದಾರೆ. ಜೈ ಸೂಪರ್ ಮೂವಿ. ಮಾಡಿದ್ದಾರೆ, ತುಂಬಾ ಸಖತ ಮಾಡಿದ್ದಾರೆ. ಸೂಪರ್ ಆಗಿ ಮಾಡಿದ್ದಾರೆ. ಮೂವಿ ಚೆನ್ನಾಗಿದೆ, ಸೂಪರ್. ಬಾಸ್ ನಮ್ಮ ಬಾಸ್ ಇಷ್ಟ ನಮಗೆ, ರಜನಿಕಾಂತ್. ಸೂಪರ್ ಆಗಿ ಎಲ್ಲ ಸೂಪರ್ ಆಗೈತೆ. ಹೆಂಗಾಗೆ ನೋಡ್ಬೋದು. ಯಂಗ್ ಹುಡುಗರಿಗೆ ಸೂಪರ್ ಸ್ಟಾರ್. ಸಿನಿಮಾ ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿದೆ ಮೂವಿ. ಫಸ್ಟ್ ಶೋ ನೋಡಿದೀವಿ, ಸೂಪರ್ ಆಗಿದೆ. ತುಂಬ ಖುಷಿ ಆಯಿತು. ಎಲ್ಲನೂ ಒಂದೇ ಸ್ಕ್ರೀನಲ್ಲಿ ನೋಡಿದ್ವಿ, ತುಂಬ ಖುಷಿ ಆಯಿತು. ನಾವು ಉಪ್ಪಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಮೀರ್ ಖಾನ್ ಸರ್, ಉಪ್ಪಿ ಸರ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ರಚಿತಾರಾಮ್ದು ಸೂಪರ್ ಆಗಿದೆ ಸೀನು. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಬರೀ ಆ್ಯಕ್ಷನ್ ಇತ್ತು, ಎಲ್ಲ ಚೆನ್ನಾಗಿತ್ತು. ಎಸ್ಪೆಷಲಿ ತಮಿಳು ಸೂಪರ್ ಸ್ಟಾರ್ ಮತ್ತೆ ಕನ್ನಡ ಸೂಪರ್ ಸ್ಟಾರ್ ಉಪೇಂದ್ರ ಸರ್ ಇಬ್ರು ಸೇರಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಸಿನಿಮಾ ತುಂಬಾ ಚೆನ್ನಾಗಿದೆ. ನಮ್ಮೆಲ್ಲ ಕನ್ನಡ ಜನತೆ ಎಲ್ಲ ಸಿನಿಮಾ ನೋಡಿ. ನಾವು ಅಪ್ಪನ ರಜನಿಕಾಂತ್ ದೊಡ್ಡ ಫ್ಯಾನು. ಅವ್ರು ಚಿಕ್ಕ ವಯಸ್ಸಿನಾಗ ರಜನಿಕಾಂತ್ ಫಿಲಮ್ ಫಸ್ಟ್ ಶೋ ಹೋಗ್ತೀನಿ. ನಾವು ಅವ್ರ ಅಪ್ಪನ ಜೊತೆ ಹೋಗ್ತೀನಿ. ಅವಾಗಿಂದ ರಜನಿ ಫ್ಯಾನೇ ನಾವು. ಎಷ್ಟು ವರ್ಷ ಆಗಿರು ಸರ್. ಎಷ್ಟು ವರ್ಷ ಆಕ್ಟಿಂಗ್ ಮಾಡ್ತಾರೆ, ಅಷ್ಟು ವರ್ಷ ನೋಡ್ತೀವಿ ನಾವು. ಸೂಪರ್ ಸ್ಟಾರ್ಗೆ. ರಾಜ್ಕಮಲ್ ಥಿಯೇಟರ್ನಲ್ಲಿ ಅಭಿಮಾನಿಗಳ ಕ್ರೇಜ್ ಹೇಗಿತ್ತು ಅಂತ ನೋಡಿದ್ರಿ. ನೀವು ಯಾರೆಲ್ಲ ಇನ್ನೂ ಸಿನಿಮಾ ನೋಡಿಲ್ಲ, ಬೇಗ ಬಂದು ಸಿನಿಮಾ ನೋಡಿ. ಕನ್ನಡದ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು ಅಂಥೇಳಿ ಎಲ್ಲ ಅಭಿಮಾನಿಗಳು ಕೂಡ ಹೇಳ್ತಾ ಇದ್ರು. ರಚಿತಾರಾಮ್ ಅವರು ಈ ಸಿನಿಮಾದಲ್ಲಿ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಅಂಥೇಳಿ ಫ್ಯಾನ್ಸ್ಗಳ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಅಂಕಿತಾ, ಇಂಡಿಯನ್ ಟಿವಿ, ಮೈಸೂರು.